ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಕರ್ಣ ಇಬ್ಬರು ಸಾಹಿತ್ಯಂತ ಅವ್ರ ಮನೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಿದ ತಕ್ಷಣ ಅವರಿಬ್ಬರದು ಕ್ಯೂಟಾಗಿರುವಂಥ ಜಗಳ ಶುರು ಆಗುತ್ತೆ. ಆ ಜಗಳದಲ್ಲಿ ಕರ್ಣ ನಾನು ಹೋಗ್ಬೇಕಾ, ಅದು ಸಾಹಿತ್ಯನ ಜೊತೆ, ಅದು ಅವ್ರ ಮನೆಗೆ, ಇದು ಯಾರು ಮಾಡಿದ್ರು ಹಬ್ಬದ ದಿನ ಎಲ್ಲ ಮಾವನ ಮನೆಗೆ ಹಬ್ಬಕ್ಕೆ ಹೋಗ್ಬೇಕು ಅನ್ನೋ ಪದ್ಧತಿನ, ಯಾವ್ರಿಗೆ ಬುದ್ಧಿ ಇಲ್ಲ ಅಂತ ಯಾರಿಗೋ ಬೈಕೊಂಡು ಗುಣಗ್ತಾ ಇರ್ತಾನೆ. ಅದನ್ನು ಸಾಹಿತ್ಯ ಕೇಳಿಸ್ಕೊಂಡು ನಮ್ಮ ತವ್ರ ಮನೆಗೆ ಏನಾರು ಅಂದರೆ ನಾನು ಸುಮ್ಮನೆ ಇರಲ್ಲ, ಹಂಗೆ ಹಿಂಗೆ ಅಂತ ಸಾಹಿತ್ಯ ಹೇಳ್ತಾಳೆ. ಅದಕ್ಕೆ ಏನು ದೊಡ್ಡ ತವ್ರ ಮನೆ ಇರೋದು, ಏನು ಯಾರು ಕಂಡಿಲ್ದಿರೋ ತವ್ರ ಮನೆ ಅನ್ನೋ ಥರ ಆಡ್ತಾರೆ ಅಂತ ಆಡ್ಕೋತಾನೆ. ಅದಕ್ಕೆ ಸಾಹಿತ್ಯ ನೀವು ನನ್ನ ತವ್ರ ಮನೆ ಬಗ್ಗೆ ಮಾತಾಡಬೇಡಿ, ಅವ್ರ ಬಗ್ಗೆ ಮಾತಾಡೋದು ನಾನು ಸುಮ್ಮನೆ ಇರಲ್ಲ ಅಂತ ಜಗಳಕ್ಕೆ ಹೋಗ್ತಾಳೆ. ಅದಕ್ಕೆ ಬರುತ್ತೆ, ನೀವಿಬ್ಬರು ಹಿಂಗೆ ಕಿತ್ತಾಡ್ತಿದ್ರೆ ಏನು ಚೆನ್ನಾಗಿರುತ್ತೆ, ಸ್ವಲ್ಪ ಇಬ್ಬರು ಮಾತು ನಿಲ್ಲಿಸಿ, ಇಬ್ಬರು ಟೈಮ್ ಆಯಿತು ಹೊರಡಿ ಅಂತ ಹೇಳ್ತಾಳೆ ಭರತ. ಅದಕ್ಕೆ ಕರ್ಣ ಅಯ್ಯೋ ಇವ್ರ ಜೊತೆ ಹೋಗ್ಬೇಕಾಯ್ತು ಅಂದ್ಕೊಂಡು ಕಾರ್ ಹತ್ತುತ್ತಾನೆ. ಅದಕ್ಕೆ ಸಾಯ್ತೆ ನಾನು ಇವ್ರ ಜೊತೆನೇ ಹೋಗ್ತೀನಿ ಅಂತ ಹಠದಲ್ಲಿ ಹೋಗಿ ಕೂತ್ಕೋತಾಳೆ. ಭರತನ ತಲೆಯಲ್ಲಿ ಹೊಡ್ತಾನೆ. ಭರತ ನಡೀಲಿ ಸವಾರಿ ಹೊರಡಲಿ ಅಂತಾನೆ. ಅದಕ್ಕೆ ಕರ್ಣ ಹೋಗಲೇಬೇಕಲ್ಲ, ಇನ್ನೇನು ನನ್ನ ಕರ್ಮ ಹೋಗಬೇಕು ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಡ್ತಾನೆ. ಆಮೇಲೆ ಇಲ್ಲಿ ನೋಡಿದೆ ಅರುಂಧತಿ ಮತ್ತು ಕರ್ಣನ ಮಾವ ಇಬ್ಬರು ಹಾಲ್ನಲ್ಲಿ ನಿಂತ್ಕೊಂಡು ಕೇಳ್ತಾನೆ, ನೀನೇನಕ್ಕೆ ವಿಷದ ಬಾಟ್ಲು ತೊಗೊಂಬರಕ್ಕೆ ಕೇಳಿದೆ ಅಕ್ಕ ಅಂತ ಕೇಳ್ತಾನೆ. ಅದಕ್ಕೆ ವಿಷದ ಬಾಟ್ಲು ಏನಕ್ಕೆ ತರ್ತಾರೆ, ಅದರಲ್ಲಿರೋ ಏನು ಸಾಯಿಸೋಕ್ಕೆ ಅಲ್ವಾ ಅಂತ ಹೇಳ್ತಾಳೆ. ಇಲ್ಲಿ ಕರ್ಣ ಮತ್ತು ಸಾಹಿತ್ಯನ ತವ್ರ ಮನೆಗೆ ಬಂದು ಇಳಿತಾರೆ. ಎಲ್ಲರೂ ಬಂದು ತಾತ ಮತ್ತು ಸಾಹಿತ್ಯನ ಚಿಕ್ಕಪ್ಪನ ಮಗ ಹೊರಗಡೆ ಬಂದು ಅವರಿಬ್ಬರನ್ನ ಕರೆಯೋದಕ್ಕೆ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ಸಾಹಿತ್ಯ ಖುಷಿಯಿಂದ ಬಂದು ತಾತನ ತಪ್ಪಿಕೊಂಡು ಮಾತಾಡಿಸ್ತಾಳೆ. ಆದರೆ ಕರ್ಣ ಅಯ್ಯೋ ಈ ಮನೇಲಿ ಮರ್ಯಾದೆನೇ ಇಲ್ಲ, ಅಳಿಯ ಬಂದಿದ್ದಾನೆ, ಅವ್ನ ಬಾಗಿಲಲ್ಲಿ ನಿಂತಿದ್ದಾನೆ, ಒಂದು ಚೂರು ಮರ್ಯಾದೆ ಇಲ್ಲ. ಆದರೆ ಅತ್ತೆ ಮಾವ ಇಬ್ಬರು ಒಳಗೆ ಸೇರಿಕೊಂಡು ನನಗೆ ಕರೆದೇ ಇಲ್ಲ, ಇದು ಇಷ್ಟು ಮರ್ಯಾದೆ ಇದ್ದರೆ ನಾನು ಯಾಕೆ ಬರಬೇಕು, ನಾನು ವಾಪಸ್ ಹೋಗ್ತೀನಿ ಅಂತ ಕರ್ಣ ನಾಟಕ ಆಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ತಾತ ಕರೆದಿದ್ದಕ್ಕೆ ಅವನ ಮಗ ಮತ್ತು ಸೊಸೆ ಇಬ್ಬರು ಬಂದು ಕರ್ಣನ ಸಾಹಿತ್ಯನ ಮನೆ ಒಳಗೆ ಬನ್ನಿ ಅಂತ ಕರೀತಾರೆ. ಆಗ ಸಾಹಿತ್ಯ ಬಂದು ಕರ್ಣಂಗೆ ಹೇಳ್ತಾನೆ, ನೀವು ಯಾಕೋ ತುಂಬ ಓವರಾಗಿ ಆಡ್ತಿದ್ದಾರೆ, ಇಷ್ಟೊಂದೆಲ್ಲ ಓವರಾಗಿ ಆಡೋ ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡು ಒಳಗೆ ಬನ್ನಿ ಅಂತ ಕರ್ಣಂಗೆ ಹೇಳಿ ಹೊರಡ್ತಾಳೆ. ಇಲ್ಲಿ ಸಾಹಿತ್ಯನ ಚಿಕ್ಕಮ್ಮ ಒಳಗೆ ಬಂದು ಅವ್ನು ನೋಡಿದ್ರೆ ನಂಗೆ ಮೈ ಉರಿತಾ ಇರುತ್ತೆ, ಫಸ್ಟು ಅವನಿಗೇನೋ ಒಂದು ಅಡುಗೆ ಮಾಡಿ ಬಡಿಸಿ ಕಳಿಸೋ ನಮ್ಮ ಮನೆಯಿಂದ ಆಚೆಗೆ ಅಂತ ಅವ್ನ ಮಾವ ಅವ್ರ ಚಿಕ್ಕಪ್ಪ ಹೇಳ್ತಾನೆ. ಅದಕ್ಕೆ ಹೊರತು ಆಯ್ತಾಯ್ತು ನೀವು ಸಮಾಧಾನ ಮಾಡ್ಕೊಳ್ಳಿ, ಇಷ್ಟೊಂದೆಲ್ಲ ಯಾಕೆ ಹಾರಾಡ್ತಾ ಇದ್ದೀರಾ ಅಂತ ಬೈತಾಳೆ. ಅಷ್ಟರಲ್ಲಿ ಸಾಹಿತ್ಯನ ತಮ್ಮ ಹೇಳ್ತಾನೆ, ನೀವಿಬ್ಬರು ಯಾಕೋ ದೂರ ಇದ್ದೀರ ಅಂತ ಅನಿಸ್ತದೆ, ನೀವಿಬ್ಬರು ಹತ್ರ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕರ್ಣ ಅವ್ನು ಪ್ಲ್ಯಾನ್ ಮಾಡ್ತಾನೆ. ಅವ್ರಿಗೆ ಗೊತ್ತಾಗೋಂಗೆ ಫೋನಲ್ಲಿ ನಾನು ಏನೋ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಹೇಳೋ ಥರ ಹೇಳ್ತೀನಿ. ಅವಾಗ ಅವರೇ ನಾನು ಹಿಂದೆ ಬರ್ತಾರೆ ಅಂತ ಗೊತ್ತಾಗಿ ಪ್ಲ್ಯಾನ್ ಮಾಡಿ ಫೋನಲ್ಲಿ ಮಾತಾಡ್ತಾನೆ. ಅದನ್ನ ಸಾಹಿತ್ಯ ಕೇಳಿ, ನೀವೇನೋ ಪ್ಲ್ಯಾನ್ ಮಾಡ್ತಿದ್ದೀರಾ, ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ನೀವೇನೇ ಮಾಡಿ ನಾನು ನಿಮ್ಮ ಹಿಂದೆನೇ ಇರ್ತೀನಿ ಅಂತ ಸಾಹಿತ್ಯ ಹೇಳ್ತಾಳೆ. ಇಲ್ಲಿ ಅರುಂಧತಿ ಕರ್ಣಂಗೆ ಅಂತ ಹಬ್ಬದ ದಿನ ಒಬ್ಬಟ್ಟನ್ನೆಲ್ಲ ಮಾಡ್ತಾಯಿರ್ತಾಳೆ. ಒಬ್ಬಟ್ಟನ್ನೆಲ್ಲ ಮಾಡಿ ಬಾಕ್ಸ್ಗೆ ಹಾಕಿ ಒಂದು ಬ್ಯಾಗ್ಗೆ ಹಾಕಿ ಆ ಬ್ಯಾಗ್ನ ಡ್ರೈವರ್ ಹತ್ರ ಕೊಡ್ತಾಳೆ. ನನ್ನ ಮಗನಿಗೆ ನಾನು ಮಾಡೋ ಒಬ್ಬಟ್ಟನ್ನೇ ತಿನ್ನಬೇಕು ಅನ್ನೋ ಹಬ್ಬದ ದಿನ, ಇಲ್ಲಾಂದ್ರೆ ಅವ್ನಿಗೆ ಹಬ್ಬದಲ್ಲಿ ಒಬ್ಬಟ್ಟು ತಿಂದಂಗೆ ಅನಿಸಲ್ಲ, ಇದನ್ನು ತೊಗೊಂಡೋಗಿ ಸಾಹಿತ್ಯನ ಮನೆಗೆ ನಾನು ಕೊಟ್ಟೆ ಅಂತ ಹೇಳಿ ಕೊಟ್ಬಿಡು ಅಂತ ಅರುಂಧತಿ ಬ್ಯಾಗ್ ಕೊಡ್ತಾಳೆ. ಅದರಲ್ಲಿ ಹೋಳಿಗೆ ಇರುತ್ತೆ. ಆವಾಗ ಕರ್ಣನ ಮಾವ ಬಂದು ಇದೇನಕ್ಕ ನೀನು ಅವನಿಗೆ ಕೊಟ್ಟು ಕಳಿಸಿದೆ ಇದನ್ನು ಒಬ್ಬಟ್ಟನ್ನ, ಹಾಗಂತ ವಿಷ ಹಾಕಿದೆ ಅಂದರೆ ಬಾಟ್ಲು ಫುಲ್ಲು ವಿಷ ಹಾಗೇ ಇದೆ, ವಿಷ ಹಾಕಿದಲ್ಲೇ ನೀನು ಒಬ್ಬಟ್ಟು ಕಳಿಸಿದ್ಯಾ, ನೀನೇನು ಮಾಡೋಕೆ ಕೊಟ್ಟಿದೆ ಅಂತ ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅರುಂಧತಿ ಅವಳನ್ನ ವಿಲನ್ ನಗುವಿಂದ ನಕ್ಕಿ ನಾನೇನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಾಳೆ. ಇಲ್ಲಿ ಕರ್ಣ ಎಲ್ಲಿ ಹೋಗ್ತಾನೋ ಸಾಹಿತ್ಯ ಅವನ ಹಿಂದೆ ಆಡ್ತಿರ್ತಾಳೆ. ಏನಕ್ಕೆಂದರೆ ಕರ್ಣ ಏನೋ ಪ್ಲ್ಯಾನ್ ಮಾಡ್ತಿದ್ದಾನೆ ಅವ್ನು ಬಿಟ್ಟು ಅನ್ನೋ ಅವಳಿಗೆ ಅನುಮಾನ. ಅಷ್ಟರಲ್ಲಿ ಮನೆಯಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಅಲ್ಲಿ ಎದುರುಗಡೆ ಮನೆ ಆಂಟಿ ಹತ್ರ, ಏನು ಆಂಟಿ ನೀವು ಫ್ರಿಜ್ ತಂದ್ರಂತೆ, ಹೌದಾ, ನಮ್ಗೆ ಹೇಳಲೇ ಇಲ್ಲ ಅಂತ ಅಂತಾನೆ. ಅದಕ್ಕೆ ಹ್ಞೂನಪ್ಪ, ಫ್ರಿಜ್ಜೇನೋ ಹೊಸದೇನೋ ತಗೊಂಬರೋಕ್ಕೆ ಅಂತಲೇ ಹೋದ್ವಿ, ಬರ್ಬೇಕಾದ್ರೆ ಹೊಸದಾಗೇ ಇತ್ತು, ಬಂದಮೇಲೆ ಹಳೇದಾಗ್ಬಿಟ್ಟೈತೆ ಅಂತ ಹೇಳ್ತಾಳೆ. ಅದಕ್ಕೆ ಅದನ್ನೇನು ಮಾಡೋದಪ್ಪ ಇಟ್ಕೊಂಡು ಅಂತ ಕೇಳೋದಕ್ಕೆ ಕರ್ಣ ಹೇಳ್ತಾನೆ, ಹಂಗಾರೆ ಬಟ್ಟೆನ ಐರನ್ ಮಾಡಿಬಿಟ್ಟು ಅದೊಳಗಡೆ ಇಟ್ಬಿಡಿ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿಬಿಟ್ಟು ಒಳಗೆ ಹೋಗ್ತಾನೆ. ಒಳಗೆ ಹೋಗ್ತಿದ್ದಂಗೆ ಬಾಗಿಲಿಂದ ಯಾವಸ್ಕೊತಾನೆ. ಸಾಹಿತ್ಯ ಇಲ್ಲೋದು ಇವ್ರು ಅಂತ ಹುಡ್ಕೋಕೆ ಹೋಗಿ ಎದುರ್ಕೊಂಡು ಅವ್ನಿಗೂ ಎದುರಿಸ್ತಾಳೆ, ಇವಳು ಎದುರ್ಕೋತಾಳೆ. ಅದಕ್ಕೆ ಕರ್ಣ ಹೇಳ್ತಾನೆ, ಏನು ರೀ ಈ ಥರ ಬಂದು ನಾನು ಭಯಪಡಿಸ್ತಾ ಇದ್ದಾರಲ್ಲ, ನಿಮಗೇನು ಅನ್ಸಲ್ವ ಅಂತ ಹೇಳಿ ಸೀದಾ ವಾಶ್ರೂಮ್ ಒಳಗಡೆ ಹೋಗ್ತಾನೆ. ವಾಶ್ರೂಮ್ ಒಳಗಡೆ ಹೋದರೆ ಸಾಹಿತ್ಯನ ಅವನ ಹಿಂದೆನೇ ಒಳಗೆ ಬರ್ತಾಳೆ. ಒಳಗೆ ಬಂದು ಬಾಗಿಲು ಹಾಕ್ಕೊಂಡಿದ್ದ ತಕ್ಷಣ ಕರ್ಣಂಗೆ, ಏನು ರೀ ನೀವು ನಾನು ವಾಶ್ರೂಮ್ಗೆ ಹೋದರೂ ಇಲ್ಲೇ ಒಳಗೆ ಬಂದಿದ್ದಾಳೆ, ನಿಮಗೇನು ಅನ್ಸಲ್ವಾ, ನಿಮ್ಗೊಂಚೂರು ನಾಚಿಕೆನೇ ಇಲ್ವಾ ಅಂತ ಸಾಹಿತ್ಯಂಗೆ ಹೇಳ್ತಾನೆ. ಅದಕ್ಕೆ ಸಾಹಿತ್ಯ ಮಾತಾಡೋಕ್ಕಿಂತ ಬಾಯಿ ತೆಗಿತಾಳೆ. ಅಷ್ಟರಲ್ಲಿ ಸಾಹಿತ್ಯನ ತಂಗಿ ಬಂದು, ಅಕ್ಕ ನೀನು ಒಳಗೆ ಏನು ಮಾಡ್ತಾಯಿದ್ದೀಯಾ, ನೀನು ಒಳಗೊಬ್ಬನೇ ಇದೆಯಾ, ಆದರೆ ಭಾವನ ವಾಯ್ಸ್ ಕೇಳಿಸಿದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅಷ್ಟರಲ್ಲಿ ಇವ್ರ ವಾಯ್ಸ್ ಎಲ್ಲಿ ಕೇಳಿಸ್ಬಿಡ್ತಾ ಕರ್ಣಂದು ಅಂತೇಳಿ ಸಾಹಿತ್ಯ ಕರ್ಣನ ಬಾಯಿ ಮುಚ್ಚಿಬಿಡ್ತಾಳೆ. ಆ ಬಾಯಿ ಮುಚ್ಚಿದಾಗ ಕರ್ಣಂಗೆ ಪ್ರೀತಿ ಶುರುವಾಗುತ್ತೆ. ಅಲ್ಲಿ ಸಾಹಿತ್ಯ, ಇಲ್ಲ ನಾನು ಒಬ್ಬಳೇ ಇದ್ದೀನಿ ಒಳಗಡೆ, ನೀನೇ ತಲೆ ಕೆಡ್ಸ್ಕೊಂಡು ನಾವು ವಾಶ್ರೂಮ್ ಇದ್ದೀನಿ, ಮುಗಿಸ್ಕೊಂಬರ್ತೀನಿ ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ಕರ್ಣ ನಾನು ಮಾತಾಡ್ತೀನಿ ಅಂತೇಳಿ ಅವಳು ಕೈನ ತೆಗೆದು ಮಾತಾಡೋಕೆ ಹೋಗ್ತಾನೆ. ಆದರೆ ಸಾಹಿತ್ಯ ಮಾತಾಡೋದು ಬಿಡಲ್ಲ. ಏನು ರೀ ನೀವು, ನಾನು
ವಾಶ್ರೂಮ್ಗೆ ಹೋಗಬೇಕು ಅಂತ ಒಳಗೆ ಬಂದೆ, ನೀವು ಇಲ್ಲಿಗೆ ಒಳಗೆ ಬಂದಿದ್ದೀರಿ, ನಿಮಗೆ ನಾಚಿಕೆ ಅಲ್ವಾ ಅಂತ ಹೇಳಿದಾಗ ನಾನು ಏನೋ ಮುಸುರು ಜೊತೆ ಹೋಗಬೇಕು ಅಂತ ಅಂದ್ಕೊಂಡೆ, ನೀನು ಒಳಗೆ ಇದೆಯಲ್ಲ ಏನು ಮಾಡಲಿ ಅಂತ ಕೇಳ್ತಾನೆ. ಅದಕ್ಕೆ ಆಯಿತು ನಾನು 3 ನಿಮಿಷ ಅಷ್ಟರಲ್ಲಿ ನೀವು ಆಚೆ ಬರಬೇಕು ಅಂತ ಹೇಳಿ ಸಾಹಿತಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಕಣ್ಣನ ಮಾವ ನೀನೇನು ಮಾಡೋಕ್ಕೆ ಹೊರಟಿದ್ದೆ ಯಾಕೆ, ನಂಗೇನೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅರುಂಧತಿ ಏನು ಮಾಡ್ತಾಳೆ, ವಿಷದ ಬಾಟಲ್ನ ಪಕ್ಕಕ್ಕೆ ಇಟ್ಟು ಒಂದು ತಟ್ಟೆ ಇಟ್ಟು ತಟ್ಟೆ ಒಳಗಡೆ ಒಂದು ಹೋಳಿಗೆ ಹಾಕಿ ಆ ಹೋಳಿಗೆ ಮೇಲೆ ಅವಳು ತರಿಸಿರೋ ವಿಷನ ಅವಳಿಗೆ ಫುಲ್ ಸುರಿತಾಳೆ. ಇವನು ಅನ್ಕೋತಾನೆ ಮೇ ಬಿ ಇದನ್ನು ಯಾರಿಗೂ ತಿನ್ಸೋಕ್ಕೆ ಅಂತ ಅಕ್ಕ ಮಾಡ್ತಿದ್ದಾರೆ ಅಂತ ಅನ್ಕೋತಾನೆ. ಅಲ್ಲಿ ನೋಡಿದ್ರೆ ಮಾತಾಡ್ತಾ ಅರುಂಧತಿನೇ ಆ ವಿಷದ್ದು ಹೋಳಿಗೆನ ತಿನ್ನೋಕ್ಕೆ ಶುರು ಮಾಡ್ತಾಳೆ. ಅಕ್ಕ ನೀನೇನು ಮಾಡೋಕ್ಕೆ ಕೊಟ್ಟಿದ್ದೆ, ಅದು ವಿಷ, ಅದು ವಿಪರೀತವಾಗಿದೆ, ನೀನು ತಿನ್ನಬಾರ್ದು ಅಂತ ಹೇಳಿದ್ರು ಅರುಂಧತಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ ವಿಷದ ಜೊತೆನೇ ಒಬ್ಬಟ್ಟನ್ನ ತಿನ್ನೋದಕ್ಕೆ ಶುರು ಮಾಡ್ತಾಳೆ. 2 ತುತ್ತು ತಿಂತಾಳೆ, 3 ತಿಂತಾಳೆ. ಸೂಪರಾಗಿದೆ ಹೋಳಿಗೆ, ಅದು ವಿಷದ ಜೊತೆ ಸೂಪರಾಗಿದೆ ಹೋಳಿಗೆ ಅಂತ ಹೇಳ್ತಾಳೆ. ಈ ವಿಷ ತುಂಬ ಚೆನ್ನಾಗಿದೆ ಕಣೋ ನೀನು ತಂದಿರೋದು ಅಂತ ಹೇಳಿ ಅವಳಿಗೆ ನಗ್ನಗ್ತಾ ಹೇಳ್ತಿರ್ತಾಳೆ. ಆದರೆ ಅರುಂಧತಿ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅನ್ನೋದು ಅರ್ಥನೇ ಆಗ್ತಾಯಿಲ್ಲ ಇಲ್ಲಿ. ಆಮೇಲೆ ಸಾಹಿತ್ಯ ಏನು ಮಾಡ್ತಾಳೆ, ಆ ಕರ್ಣ ಬರೋದನ್ನೇ ಆಚೆ ಕಾಯ್ತಾ ಇರ್ತಾಳೆ. ಕರ್ಣ ಅವಳಿಗೆ ಸಾಹಿತ್ಯಲ್ಲಿ ನಿಂತಿದ್ದಾಳೆ ಅಂತ ಗೊತ್ತಿದ್ರೂ ಕಳ್ಳಂತರ ಮೆತ್ತಗೆ ನಿಧಾನಕ್ಕೆ ಬರ್ತಾನೆ. ಸಾಹಿತ್ಯ ಅದು ಬರೋದನ್ನು ನೋಡಿ ಕರ್ಣನಿಂದನೇ ಓಡಾಡ್ತಿರ್ತಾಳೆ. ಹಾಲಿಗೆ ಹೋಗ್ತಾಳೆ, ಹಾಲು ಹೋದ್ರೆ ಅಲ್ಲಿಗೆ ಕೂತ್ಕೋತಾಳೆ. ಆಮೇಲೆ ತಾತ ಅಡುಗೆ ಮನೇಲಿ ಬಿಸಿನೀರನ್ನ ಕುಡಿಬೇಕಾರೆ ಅಲ್ಲಿ ಹೋದಾಗ ನನ್ನ ಮೊಮ್ಮಗಳ ಜೊತೆ ಹೇಗಿದೆಯಪ್ಪ ಕರ್ಣ ಅಂತ ಹೇಳಿದಾಗ, ಅಯ್ಯೋ ನಿಮ್ಮ ಮೊಮ್ಮಗಳು ತಡ್ಕೊಳ್ಳೋದೇ ನಂಗೆ ಸಾಕಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಕರ್ಣ ರೂಮ್ಗೆ ಹೋದಾಗ ರೂಮ್ ಹತ್ರ ಇನ್ನೇನು ತಿರುಗಬೇಕು ಅಷ್ಟರಲ್ಲಿ ಸಾಹಿತ್ಯ ಅಡ್ಡ ಬಂದು ಇಬ್ಬರು ಬೆಟ್ಟ ಮೇಲೆ ಬಿದ್ದೋಗ್ತಾರೆ. ಬಿದ್ದಿದ ತಕ್ಷಣ ಕರ್ಣಂಗೆ ಅಲ್ಲಿ ಪ್ರೀತಿ ಶುರು ಆಗುತ್ತೆ. ಸಾಹಿತ್ಯಂಗೆ ಅಂತ ಪ್ರೀತಿ ಶುರು ಆಗಿರುತ್ತೆ ಅಂತಲ್ಲ, ಆದರೆ ಅವ್ನು ನೋಡ್ಬೇಕಾದ್ರೆ ಅವನೇನು ನೋಡ್ಕೊಂಡು ನೋಡ್ತಿರ್ತಾಳೆ. ಕರ್ಣ ಸಾಹಿತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ತಾನೆ. ಆ ಕಣ್ಣಲ್ಲಿ ಅವನ ಪ್ರೀತಿ ಏನು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಆ ಪ್ರೀತಿ ಏನು ಅಂತ ಅನ್ನೋದನ್ನು ಸಾಹಿತ್ಯಂಗೆ ತೋರಿಸ್ತಾ ಇರ್ತಾನೆ. ಸಾಹಿತ್ಯನೂ ಕಣ್ಣನ್ನೇ ನೋಡ್ತಿರ್ತಾಳೆ. ಸಾಹಿತ್ಯ ಕಣ್ಣಲ್ಲೂ ಎಲ್ಲೋ ಒಂದು ಕಡೆ ಪ್ರೀತಿ ಶುರು ಆಗಿದೆ ಅನ್ನೋ ಥರ ಅದ್ರಲ್ಲಿ ಕಾಣಿಸ್ತಿರುತ್ತೆ. ಇಬ್ಬರು ಹಾಗೆ ಲೋಕನೇ ಮರೆತು ನಿಂತಿರ್ತಾರೆ. ಮುಂದೆ ಏನಾಗುತ್ತೆ ಎಂದು ನೋಡೋಣ.